Hi, welcome to Shweta's vlog. So, ivattu ನಾವು ಒಂದು ಪ್ಲೇಸ್ ನ ಡಿಸ್ಕವರ್ ಮಾಡಕ್ ಬರ್ತಾ ಇದೀವಿ, which is like in newly started. So Baskin and Robbins. So Baskin and Robbins 90s kids ಗೆ ಚೆನ್ನಾಗಿ ಗೊತ್ತಿರುತ್ತೆ, ಎಸ್ಪೆಷಲಿ ನಮ್ಮ ಒಂದು ಜನರೇಷನ್ ಅವ್ರಿಗೆ ಬಾಸ್ಕಿನ್ ಅಂಡ್ ರಾಬಿನ್ಸ್ ಹೋಗೋದೇ ಒಂದು ಲಕ್ಸುರಿ ಆ ಥರ ಇತ್ತು. ಸೊ ಈಗ ಬಾಸ್ಕಿನ್ ಅಂಡ್ ರಾಬಿನ್ಸ್ ನಮ್ಮ ಕೆಂಗೇರಿ ಉಪನಗರದಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಯೂಶಲಿ ದೂರ ದೂರ ಹೋಗಿ ತಿನ್ಬೇಕಿತ್ತು, ಬಟ್ ಈಗ ನಮ್ಮನೆ ಹತ್ರನೇ ಓಪನ್ ಆಗಿದೆ. ಸೊ ವಿ ಆರ್ ಹಿಯರ್ ಟು ಎಕ್ಸ್ಪ್ಲೋರ್ ಇಟ್. ಸೊ ಹೊಸ ಔಟ್ಲೆಟ್ ಅಂಡ್ ನನ್ನ ಫೇವ್ರೇಟ್ ಆಕ್ಚುಲಿ ಬಾಸ್ಕಿನ್ ಅಂಡ್ ರಾಬಿನ್ಸ್. ತುಂಬ ಕಾಲೇಜಲ್ಲೆಲ್ಲ ತುಂಬ ಯಾವಾಗಲಾದರೂ ಸಕ್ಕತ್ತಾಗಿ ಪಾಕೆಟ್ ಮನಿ ಜಾಸ್ತಿ ಇದ್ದಾಗ ವಿ ಆಲ್ ಫ್ರೆಂಡ್ಸ್ ಯೂಸ್ ಟು ಗೋ ಫಾರ್ ದಿಸ್, ಯಾಕಂದ್ರೆ ಇವ್ರದ್ದು ಸಖತ್ ಕಾಸ್ಟ್ಲಿ ಇರುತ್ತೆ ಐಸ್ ಕ್ರೀಮ್ಸು. ಈಗ ಆಲ್ಮೋಸ್ಟ್ ಬೇರೆ ಎಲ್ಲ ಬ್ರ್ಯಾಂಡ್ಸ್ ಬಂದಿರೋದು ಅಷ್ಟೇ ಅನ್ಸುತ್ತೆ, ಬಟ್ ಆಗಿನ ಕಾಲಕ್ಕೆ ವೇರ್ ನಿಮ್ದೊಂದು ಐಸ್ ಕ್ರೀಮು 5 ರೂಪೀಸ್ 10 ರೂಪೀಸ್ ಅಲ್ಲಿ ಬರ್ತಾ ಇತ್ತು, ಇಲ್ಲಿ ಬಂದ್ರೆ 100 ರೂಪೀಸು 80 ರೂಪೀಸ್ ಆ ಥರ ಎಲ್ಲ ತುಂಬಾನೇ ಕಾಸ್ಟ್ಲಿ ಅಂತ ಅನ್ಸೋದು. ಸೊ ಈಗ ಎಸ್ ಇಟ್ ಫೀಲ್ಸ್ ಗುಡ್, ಯಾಕಂದ್ರೆ ನಾಸ್ಟಾಲ್ಜಿಕ್ ಆಗಿ ನಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಇದೆಲ್ಲ. ಸೊ ಈಗ ನನ್ನ ಮಗಳು ಶಿ ಡಸ್ ದ ಸೇಮ್ ಥಿಂಗ್ ವಿತ್ ಹರ್ ಫ್ರೆಂಡ್ಸ್. ಸೊ ಅವರು ಎಲ್ಲಾದರೂ ಆಚೆ ಹೋದಾಗ ದೇ ಹ್ಯಾಂಗ್ ಔಟ್ ಫಾರ್. ಸೊ ಐ ವಾಸ್ ಜಸ್ಟ್ ಕ್ಯೂರಿಯಸ್, ಹೇಗೆ ಬಾಸ್ಕಿನ್ ಅಂಡ್ ರಾಬಿನ್ಸ್ ಅಂತ, ವಾಟ್ ಈಸ್ ದ ಹಿಸ್ಟ್ರಿ ಅಂತ. ಸೊ ದೆನ್ ಐ digged in. The history is like Baskin and Robbins was formed in 1945. So it was started in California. So ಇಬ್ರು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದನ್ನ. ಸೊ ಬುಟಾನ್ ರಾಬಿನ್ಸ್ ಮತ್ತೆ ಐರ್ವಿನ್ ಬಾಸ್ಕಿನ್ಸ್ ಅಂತ ಹೇಳಿ. ಸೊ ದೀಸ್ ಟು ಆರ್ ಬ್ರದರ್ ಇನ್ ಲಾ, ಅಂದ್ರೆ they had the same passion for ice cream. So they came up with an idea to start this. So ಎಷ್ಟು ಕ್ಯೂಟ್ ಅಲ್ಲ, ಬ್ರದರ್ ಇನ್ ಲಾಸ್ ಸೇರ್ಕೊಂಡು they started this as a hobby, and it has so much grown to this extent. ಸೊ ಇದನ್ನ ಆಕ್ಚುಲಿ ಬಾಸ್ಕಿನ್ಸ್ ಅಂಡ್ ರಾಬಿನ್ಸ್ 31 ಅಂತಾನು ಹೇಳೋರು. ಏನಕ್ಕೆ ಅಂದ್ರೆ ದೇ ಹ್ಯಾಡ್ 31 ಫ್ಲೇವರ್ಸ್ ಫಾರ್ ಎವ್ರಿ ಡೇ ನ್ಯೂ ಫ್ಲೇವರ್ ಅಂತ ಹೇಳ್ಬಿಟ್ಟು. ಸೊ ಇಟ್ ವಾಸ್ ಯೂಸ್ ಟು ಕಾಲ್ ಲೈಕ್ ದಟ್ ಆಲ್ಸೋ. ಸೊ ಎನಿವೇಸ್ ಈಗ ತುಂಬಾ ಜಾಸ್ತಿ ಇದೆ ಫ್ಲೇವರ್ಸ್, ಅಂಡ್ ದೇ ಹ್ಯಾವ್ ಕಮ್ ಅಪ್ ವಿತ್ ವೆರಿ ಎಕ್ಸೈಟಿಂಗ್ ಅಂಡ್ ನ್ಯೂ ಸ್ಟಫ್ ನೌ. ಬಟ್ ಇಟ್ ಈಸ್ ಲೈಕ್ ಮೆನಿ ಹ್ಯಾವ್ ಎ ನಾಸ್ಟಾಲ್ಜಿಕ್ ಫೀಲಿಂಗ್ ಇದ್ರ ಜೊತೆ. ಸೊ ಯಾಕಂದ್ರೆ ತುಂಬಾ ವರ್ಷದಿಂದ ಅವ್ರ ತಾತ ಅಜ್ಜಿ ಅಥವಾ ಅವ್ರ ಪೇರೆಂಟ್ಸು ಈ ತರ ಫ್ಯಾಮಿಲಿನೇ ಕರ್ಕೊಂಡ್ಬಂದು ತಿನ್ನೋ ಅಂತ ಪ್ಲೇಸ್ ಇದು. ಸೊ ಈಗೆಲ್ಲ ತುಂಬಾ ಸಖತ್ತಾಗಿ ಸ್ವಲ್ಪ ಇನ್ನ ಟಾಪಿಂಗ್ಸ್ ಎಲ್ಲ ಆಡ್ ಅದು ಇದು ಅಂತೆಲ್ಲ ತುಂಬಾನೇ ರಿನೋವೇಟ್ ಮಾಡಿದ್ದಾರೆ. ಅಂಡ್ ಕ್ಯೂಟ್ ಅಲ್ಲ, ನಾವು ತಿಂತಿದ್ದನ್ನ ನಮ್ಮ ಮಕ್ಳಿಗೆ ಇಂಟ್ರೊಡ್ಯೂಸ್ ಮಾಡಿ ನಾವ್ ಹಿಂಗೆ ಹಂಗೆ ಅಂತ ಫ್ಲೆಕ್ಸ್ ಮಾಡ್ಕೊಂತ ಇರೋದು. ಇಟ್ಸ್ ಅಂಡ್ ವಿಲ್ ಶೇರ್ ದ ಸ್ಟೋರಿ ಆಲ್ಸೋ. ಸೊ ಬಾಸ್ಕಿನ್ ಅಂಡ್ ರಾಬಿನ್ಸ್ ಅಲ್ಲೇ ನಾನು ಫಸ್ಟ್ ವೇಫಲ್ ಕೋನ್ಸ್ ನ ನೋಡಿದ್ದು, ದಟ್ ಆಲ್ಸೋ ಚಾಕ್ಲೇಟ್ ಡಿಪ್ಡ್. ಸೊ ಐ ವಾಸ್ ಲೈಕ್ ವಾವ್, ಇಷ್ಟು ದೊಡ್ಡದು ಕೋನ್ ಇರುತ್ತಾ ಅಂತ ಆಗ ಒಂದು ಫೀಲಿಂಗ್. ನಮ್ದು ಏನು 10 ರೂಪೀಸ್ ಐಸ್ ಕ್ರೀಮ್ ಕೋನ್ಗೂ ಇದಕ್ಕೂ. ಸೊ ದೀಸ್ ವೇರ್ ಪ್ರಿಟಿ ಎಕ್ಸೈಟಿಂಗ್. ನನಗೆ ಅವಾಗ R&B ಅಲ್ಲಿ ತಿಂದು ಬಂದ್ವಿ ಈ ತರ ಅಂತೆಲ್ಲ ಹೇಳ್ಕೊಳೋದು. ಇಟ್ ವಾಸ್ ರಿಯಲಿ ನೈಸ್. ಬಟ್ ಎನಿವೇಸ್ ಹಿಂಗೆ ತುಂಬಾ ಓಲ್ಡ್ ಮೆಮೊರೀಸ್ನೆಲ್ಲ ಇದ್ ಮಾಡ್ಕೊಂತ ಹೊಸ ಹೊಸ ಫ್ಲೇವರ್ಸ್ ನ ಇಂಟ್ರೊಡ್ಯೂಸ್ ಮಾಡಿರೋದನ್ನ ತಿಂತ ನನ್ನ ಮಗಳಿಗೆ ಇದೆಲ್ಲ ಸ್ಟೋರೀಸ್ ನ ಹೇಳ್ತಾ ಇಟ್ ವಾಸ್ ರಿಯಲಿ ನೈಸ್. ಅಂಡ್ yes, we felt really happy being here. So ಮನೆ ಹತ್ರನೇ ಆಗಿರೋದು ಇನ್ನೂ ಒಂಥರ ಖುಷಿ ಆಯ್ತು. ಸೊ we ordered few items like what she wants. She really likes cone actually. ಸೊ ನಾನು ಕೋನ್ ತಿಂದಿದ್ದೀನಿ, ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಎಲ್ಸ್. ಸೊ ಈಗ ಆರ್ಡರ್ ಮಾಡಿ ಕೂತಿದೀವಿ, ವೆಯ್ಟ್ ಮಾಡ್ತಾ ಇದೀವಿ. ಸೊ ವಿಲ್ ಸಿ ವಾಟ್ ಇಟ್ ವಿಲ್ ಬಿ ಅಂತ. ಸೊ ದಿಸ್ ಇಸ್ ವಾಟ್ ವಿ ಆರ್ಡರ್ಡ್. ಇಟ್ಸ್ ಎ ಚಾಕೋ ಮಿಲ್ಕ್ ಶೇಕ್. ಸೊ ಓರಿಯೋ ಮಿಲ್ಕ್ ಶೇಕ್ ಆಕ್ಚುಲಿ. ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮನೇಲಿ ಓರಿಯೋ ಮಿಲ್ಕ್ ಶೇಕ್ ಎಲ್ಲರೂ ತಗೊಳೋದು. ಸೊ ದಿಸ್ ಇಸ್ ದ
ಐಸ್ ಕ್ರೀಮ್ಸ್ ವಿ ಆರ್ಡರ್ಡ್. ಸೊ ನಂದು ಕ್ರೊಸಾಂಟ್ ಅಲ್ಲಿ ಐಸ್ ಕ್ರೀಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸೊ ಅದನ್ನ ಆರ್ಡರ್ ಮಾಡಿದೆ ನಾನು. ಸೊ ಕ್ರೊಸಾಂಟ್ ಏನಿದೆ ಅದರಲ್ಲಿ ಹಾಫ್ ಮಾಡಿಬಿಟ್ಟು ಅದರೊಳಗಡೆ ದೇ ವಿಲ್ ಆಡ್ ದ ಐಸ್ ಕ್ರೀಮ್ ಅಂಡ್ ಆಲ್ ದೀಸ್ ಚಾಕೋಫಿಲ್ಸ್ ಇದೆಲ್ಲ. ಸೊ ಇಟ್ ವಾಸ್ ಕ್ವೈಟ್ ನೈಸ್, ಡಿಫ್ರೆಂಟ್ ಆಕ್ಚುಲಿ, ಬಟ್ ಇಟ್ ವಾಸ್ ಕಾಸ್ಟ್ಲಿ ಓನ್ಲಿ. ಬಟ್ ಏನೋ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಆಗ್ತಿತ್ತು. ಇವನ್ ಜಾಮೂನ್ ಮೇಲೆ ಇದ್ರ ಮೇಲೆಲ್ಲ ಹಾಕಿ ಕೊಡ್ತಾರೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಅಂತ ಇದರಲ್ಲಿ ಇದೆ. ಬಟ್ ಎನಿವೇಸ್ ಎಂಜಾಯ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್, ಏನ್ ತಿಂತೀವಿ ಅನ್ನೋದಕ್ಕಿಂತ. ಯಾಕಂದ್ರೆ ಸಕ್ಕದಾಗಿ ಅದು ಫ್ಲೇವರ್ ಅಂತೂ ಸಕ್ಕದಾಗೇ ಇರುತ್ತೆ. ಅಂಡ್ ವಿ ಆರ್ಡರ್ಡ್ ಒನ್ brownie as well. So this brownie was bit really nice, and one mermaid ice cream as well. So idu nan magligalla, nanige actually I wanted to try this because it was very cute. So ಏನಪ್ಪ ಇದು ಅಂತ ನೋಡ್ಬೇಕಿತ್ತು ನನಗೆ. ಸೊ ಕಪ್ ವಾಸ್ ರಿಯಲಿ ಕ್ಯೂಟ್, ಅಂಡ್ ಅದ್ರ ಮೇಲೆ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ಹಾಕಿ ಅದಕ್ಕೊಂದು ಮರ್ಮೇಡ್ ಟೈಲ್ ನ ಇಟ್ಬಿಟ್ಟು ಸ್ಪ್ರಿಂಕಲ್ಸ್ ನ ಹಾಕ್ಬಿಟ್ಟು ಕೊಡ್ತಾರೆ. ಓಕೆ, ಇಟ್ ವಾಸ್ ಮಕ್ಕಳಿಗಂತೂ it will be really nice, but ನನ್ನ ಮಗಳು was not so exciting, so she didn't felt anything much, but I felt really nice. ಇದೆಷ್ಟು ಕ್ಯೂಟ್ ಆಗಿದೆ ನೋಡಿ. It's made out of chocolate and cone. So this is what I was telling. I feel cone is really really nice anta heli. But anyways, I enjoy everything and anything I want to eat. As you know, I'm a foodie, so yes, we really enjoyed this, and ಮತ್ತೆ ಬರಬೇಕು ಅಂತ ಅನ್ಕೊಂಡು ಹೊರಟಿದೀವಿ, and I just wanted to share with you guys. Thanks for watching.